ಮಂಗಳೂರು ದಕ್ಷಿಣ ತಾಲೂಕಿನ ಚೋಳನಾಯಕನಹಳ್ಳಿ ಬಹಳವಾಗಿ ಅಭಿವೃದ್ಧಿ ಹೊಂದಿದ ಪಂಚಾಯಿತಿ ಎಂದರೆ ತಪ್ಪಾಗಲಾರದು. ಇಲ್ಲಿರುವ ಅಧ್ಯಕ್ಷ ಡಿ ಆನಂದ ಸ್ವಾಮಿ ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಹೌದು, ಆನಂದ ಸ್ವಾಮಿಯವರು ಅಧ್ಯಕ್ಷರಾದ ಮೇಲೆ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸಮಸ್ಯೆಗಳಿಂದ ಸ್ವಲ್ಪ ದೂರವೇ ಇದೆ. ಎಲ್ಲಾ ರೀತಿಯ ಕೆಲಸಗಳನ್ನು, ಎಲ್ಲಾ ರೀತಿಯ ಅವಕಾಶಗಳನ್ನ ಪಂಚಾಯಿತಿಯಲ್ಲಿ ಮಾಡಿಕೊಡಲಾಗ್ತಾ ಇದೆ. ಅಧ್ಯಕ್ಷ ಆನಂದ ಸ್ವಾಮಿಯವರ ಕೆಲಸಗಳನ್ನ ಶಾಸಕ ಎಸ್ಟಿ ಸೋಮಶೇಖರ್ ಹಾಡಿ ಹೊಗಳಿದ್ದಾರೆ. ಇಂತಹ ಬಹಳ ನಿಪುಣತೆಯನ್ನ ಹೊಂದಿರುವ ಅಧ್ಯಕ್ಷ ಎಂದು ಬಣ್ಣಿಸಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನ ಉದ್ದೇಶಿಸಿ ಎಸ್ಟಿಎಸ್ ಮಾತನಾಡಿದ್ರು. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆತ್ಮೀಯ ಆನಂದ ಸ್ವಾಮಿಯವರು ಅಧ್ಯಕ್ಷರಾದ ಮೇಲೆ ಬಹಳ ಬಹಳ ಒಳ್ಳೆಯ ಕೆಲಸವನ್ನು ಕೂಡ ಈ ಗ್ರಾಮ ಪಂಚಾಯತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಸರ್ಕಾರದಿಂದ ಈಗ ಆಲ್ರೆಡಿ ಒಂದು 12 ಬೇಡಿಕೆಗಳನ್ನು ಅವರು ಮಾಡಿದ್ದಾರೆ. ಅವರ ಹಂತದಲ್ಲಿ ಆಗ್ಬೇಕಾದೆಲ್ಲವನ್ನ ಪಂಚಾಯತಿಯಲ್ಲಿ ಮಾಡ್ತಾರೆ. ತದನಂತರ ತಹಸೀಲ್ದಾರ್ ಅವರಿಗೆ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ಇದೆ. ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿತ್ತು. ಉಚಿತ ಆರೋಗ್ಯ ಶಿಬಿರ, ಬಂದವರಿಗೆ ಊಟದ ವ್ಯವಸ್ಥೆ, ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಸಾಂಸ್ಕೃತಿಕ ಕಾರ್ಯಕ್ರಮ, ಬಾಣಂತಿಯರಿಗೆ ಸೀಮಂತ ಕಾರ್ಯಕ್ರಮ, ಮಹಿಳೆಯರಿಗೆ ಕ್ರೀಡಾ ಸ್ಪರ್ಧೆ, ಜಾನಪದ ಕುಣಿತ, ವಿಶೇಷ ಚೇತನರಿಗೆ ಚೆಕ್ ವಿತರಣೆ, ಒಂದಲ್ಲ ಎರಡಲ್ಲ ಸಾಲು ಸಾಲು ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಅಧ್ಯಕ್ಷರು ತಮ್ಮ ಸಾಮರ್ಥ್ಯವನ್ನ ತೋರಿಸಿಕೊಂಡಿದ್ದಾರೆ. ಬಹುಶಃ ಯಾವ ಪಂಚಾಯಿತಿ ಅಧ್ಯಕ್ಷರು ಈ ರೀತಿಯ ಕೆಲಸಗಳನ್ನ ಮಾಡಲು ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ಅಧ್ಯಕ್ಷರು ತಮ್ಮನ್ನ ತಾವು ಹೊಗಳಿಕೊಳ್ಳದೆ ಇದು ಸಣ್ಣ ಕೆಲಸ ಎಂದು ಹೇಳಿದ್ದಾರೆ. ಒಟ್ನಲ್ಲಿ ಆನಂದ ಸ್ವಾಮಿಯವರಂತಹ ಅಧ್ಯಕ್ಷರು ಪ್ರತಿ ಪಂಚಾಯಿತಿಯಲ್ಲಿದ್ರೆ ಆ ಪಂಚಾಯಿತಿ ಮಾದರಿ ಪಂಚಾಯಿತಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಅದರ ಒಂದು ಯಾವ ಕಾರ್ಯಕ್ರಮದಲ್ಲಿ ಅಬ್ಜೆಕ್ಷನ್ ಮಾಡಿರ್ತಾರೆ, ಅವರು ನೋಂದಣಿ ಮಾಡಿರ್ತಾರೆ, ಅದನ್ನ ಅವರು ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ತಹಸೀಲ್ದಾರ್ ಅವರು, ನಮ್ಮ ಯುವ ಮೇಡಮ್ನವರಿಬ್ಬರು ಕೂಡ, ನಮ್ಮ ಯುವ ಬಿಂದುನು ಕೂಡ ಬಂದ ಮೇಲೆ ನಮ್ಮ ತಾಲೂಕಿಗೆ ಬಹಳ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ.